ಹಾಯ್ ಫ್ರೆಂಡ್ಸ್, ಫ್ಲೇವರ್ ಬೈ ಶಿಬಾ ಚಾನಲ್ಗೆ ಸ್ವಾಗತ. ನಮಗೆ ಇವತ್ತೊಂದು ಈಸಿಯಾಗಿರುವ ಟೇಸ್ಟಿಯಾಗಿರೋ ಒಂದು ಮಾವಿನಕಾಯಿ ಗೊಜ್ಜು ಮಾಡೋದು ಹೇಗೆ ಅಂತ ನೋಡೋಣ. ನನ್ನ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಮಾಡ್ಕೊಳ್ಳಿ. ಹಾಗೆ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾಯಿರಿ, ಜೊತೆಗೆ ಲೈಕ್ ಕೊಡಿ, ಶೇರ್ ಕೂಡ ಮಾಡಿ. ನೋಡಿ, ಒಂದು ಮಾವಿನಕಾಯಿ ತೊಗೊಂಡು ಈ ಗೊಜ್ಜು ಮಾಡ್ತಾಯಿದ್ದೀನಿ. ರೈಸ್ ಜೊತೆಗೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಅನ್ನದ ಜೊತೆ ಭಾಳ ರುಚಿಯಾಗಿರುತ್ತೆ. ಹೇಗೆ ಮಾಡೋದು ಅಂತ ನಮಗೆ ನೋಡೋಣ. ಒಂದು ಮಾವಿನಕಾಯಿ ತೊಗೊಂಡು ಅದರದ್ದು ಮೇಲಿದ್ದು ಸಿಪ್ಪೆ ಎಲ್ಲ ತೆಗೆದು ಈ ಥರ ಕ್ಲೀನ್ ಮಾಡಿ ಇಟ್ಕೊಳ್ಬೇಕು. ನೋಡಿ, ಸಿಪ್ಪೆ ಎಲ್ಲ ತೆಗೆದು ಹಿಂಗೆ ಕ್ಲೀನ್ ಮಾಡಿಕೊಂಡು ಪೀಸಸ್ ಮಾಡ್ಕೊಳ್ಳಿ. ಆಯಿತಾ? ಸಣ್ಣ 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 ಪೀಸಸ್ ಮಾಡ್ಕೊಂಬಿಟ್ಟು ಮಾವಿನಕಾಯಿ ಎಷ್ಟಿದೆ ಅದು ಅರ್ಧ ಭಾಗ ತೆಂಗಿನ ತುರಿ ತೊಗೊಳ್ಬೇಕು. ಅದೆಷ್ಟು ಒಂದು ಬೌಲಲ್ಲಿ ಮಾವಿನಕಾಯಿ ತೊಗೊಂಡು ಅದ್ರದ್ದು ಹಾಫ್ ತೆಂಗಿನಕಾಯಿ ತೊಗೊಂಡು ಅದೆರಡನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ನೀರೇನು ಹಾಕದೆ ಜಸ್ಟ್ ತರಿಯಾಗಿ ಅದನ್ನು ಒಂದು 2 ಸೆಕೆಂಡ್ ಮಿಕ್ಸಿಗೆ ಗ್ರೈಂಡ್ ಮಾಡಿ ತಗೊಳ್ಳಿ. ಈ ಥರ ತರಿಯಾಗಿರಬೇಕು. ಅದನ್ನು ಪಕ್ಕದಲ್ಲಿ ಇಟ್ಕೊಳ್ಳೋಣ ರೆಡಿ ಮಾಡಿ. ನೆಕ್ಸ್ಟು ಬಾಣಲಿಲಿ ಒಂದು ಬಾಣಲಿ ಇಟ್ಬಿಟ್ಟು ಬಾಣಲಿ ಬಿಸಿ ಆದಮೇಲೆ 1 ಸ್ಪೂನು ಸಾಸಿವೆ, ಅರ್ಧ ಸ್ಪೂನು ಮೆಂತ್ಯ, ಆಮೇಲೆ ಒಂದು 5-6 ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಅದು ಬಿಸಿ ಆಗಲಿ, ಎಣ್ಣೆ ಏನೂ ಹಾಕೋದು ಬೇಡ, ಜಸ್ಟ್ ಅದನ್ನು ಬಿಸಿ ಮಾಡಿ ಚೆನ್ನಾಗಿ ಮಾಡಿಬಿಟ್ಟು ಅದು ತಣ್ಣಗಾದಮೇಲೆ ಅದನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು. ಹಾಕ್ಬಿಟ್ಟು ಅದನ್ನು ತರಿಯಾಗಿ ಪೌಡ್ರ್ ಮಾಡ್ಕೊಳ್ಬೇಕು. ನೀರು ಹಾಕಬಾರ್ದು, ತರಿಯಾಗಿ ಈ ಥರ ಪೌಡ್ರ್ ಮಾಡ್ಕೊಳ್ಳಿ. ರೆಡಿ ಆಯ್ತಲ್ವಾ? ಈಗ ನಮಗೆ ಬಾಣಲಿ ಇಟ್ಬಿಟ್ಟು ಒಗ್ಗರಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಿ, ಸಾಸಿವೆ ಸಿಡಿಲಿ. ಸಾಸಿವೆ ಸಿಡಿದ್ಮೇಲೆ ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಹಾಕಬೇಕು. ಆಮೇಲೆ ಶುಂಠಿ, ಇದಿಷ್ಟನ್ನು ಹಾಕ್ಬಿಟ್ಟು ಅದೊಂದು ಚೂರು ಬಾಡಿದ್ಮೇಲೆ ನಾವು ಫಸ್ಟ್ ಮಾವಿನಕಾಯಿ ತೆಂಗಿನಕಾಯಿ ಎರಡನ್ನೂ ಮಿಕ್ಸಿ ಜಾರ್ಗೆ ಹಾಕಿದ್ವಲ್ಲ ಅದನ್ನು ಹಾಕ್ಕೊಳ್ಬೇಕು. ಅದನ್ನು ಚೆನ್ನಾಗಿ ಸ್ವಲ್ಪ ಎಣ್ಣೆಲಿ ಒಂಥರ ಬಿಸಿ ಆಗುತ್ತೆ. ನೀರಿನ ಅಂಶ ಇರುತ್ತಲ್ಲ ಅದ್ರದ್ದು ಸೌಂಡ್ ಹೋಗುತ್ತೆ. ಹಾಗೆ ಬಿಸಿ ಮಾಡ್ತಾಯಿರ್ಬೇಕು. ಸಿಮ್ಮಲ್ಲೇ ಇಟ್ಕೊಳ್ಳಿ ಸ್ಟವ್ನ. ಆಮೇಲೆ ಹಿಂಗೆ ಹಾಕ್ಕೊಳ್ಬೇಕು. ಹಿಂಗು ಅದರದ್ದು ಮೇಯ್ನ್. ಆ ಹಿಂಗದ ಫ್ಲೇವರು ಚೆನ್ನಾಗಿ ಬರಬೇಕು. ಹಿಂಗೆ ಹಾಕಿದ್ಮೇಲೆ ಬೆಲ್ಲ ಹಾಕ್ತಾಯಿದ್ದೀನಿ. ಜಾಗ್ರಿ ಪೌಡ್ರ್, ಅದು ಬೆಲ್ಲದ ಪುಡಿ, ಆರ್ಗ್ಯಾನಿಕ್ ಜಾಗ್ರಿ ಅದನ್ನು ಹಾಕ್ತಾಯಿದ್ದೀನಿ 1 ಸ್ಪೂನು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ನಾವು ಮಿಕ್ಸಿ ಜಾರಲ್ಲಿ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಒಣಮೆಣ್ಸಿನ್ಕಾಯಿ, ಸಾಸಿವೆ, ಮೆಂತ್ಯ, ಅದನ್ನು ಕೂಡ ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಲೇ ಇದನ್ನು ಬಾಡಿಸ್ತಾ ಇರಬೇಕು. ಆಗೆಲ್ಲ ಅದು ಒಂದು ಕಡೆ ಬಂದು ಸೇರೋ ಹಂಗಾಗುತ್ತೆ. ಆ ಟೈಮಲ್ಲಿ ಅದನ್ನ ತೆಗೆದಿಟ್ಕೊಂಡು ಅನ್ನದ ಜೊತೆಗೆ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡಿ ತಿನ್ನಿ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಭಾಳ ರುಚಿಯಾಗಿರುತ್ತೆ. ಬಾಯಿಗೊಂದು ಹೊಸ ರುಚಿ ಬರುತ್ತೆ. ಟ್ರೈ ಮಾಡಿ. ಬಾಯ್.